ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು, ಜನ ಬೆಂಬಲ ಕೊಟ್ಟರೆ ಮುಂದಿನ 5 ವರ್ಷ ಯಾವುದೇ ಅಡೆತಡೆ ಇಲ್ಲದೆ ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ. ಚರ್ಚೆಗೆ ಗ್ರಾಸವಾಯಿತು ಯತೀಂದ್ರ ಹೇಳಿಕೆ. ಲೋಕಸಭಾ ಚುನಾವಣೆಗೆ ಸಿದ್ದರಾಮಯ್ಯ ಒಬ್ಬರದೇ ನೇತೃತ್ವ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರು ಇದ್ದಾರೆ. ನಾವೆಲ್ಲರೂ ಸೇರಿ 28 ಸ್ಥಾನ ಗೆಲ್ಲಿಸಬೇಕು. ಯತೀಂದ್ರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ. ಸಿಎಂ ಅವಧಿ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯತೀಂದ್ರ ಅವರ ಹೇಳಿಕೆ ವೈಯಕ್ತಿಕ ಅಭಿಪ್ರಾಯ. ದೆಹಲಿಯತ್ತ ಕೈ ತೋರಿಸಿ ಸುಮ್ಮನಾದ್ರು ಲಕ್ಷ್ಮಣ ಸವದಿ. ನೂರ 30 ಜನ ಗೆದ್ದ ಬಳಿಕ 5 ಗ್ಯಾರಂಟಿ ಅನುಷ್ಠಾನವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಹೈಕಮಾಂಡ್ ಉತ್ತರ ಕೊಡುತ್ತೆ. ನಾನು ಹೆಚ್ಚೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದ್ರು ಲಕ್ಷ್ಮೀ ಹೆಬ್ಬಾಳ್ಕರ್. ಮುಂದಿನ 6 ತಿಂಗಳಲ್ಲಿ ಸಿದ್ದರಾಮಯ್ಯ ಕೆಳಗಿಳಿತಾರೆ. ಸಿಎಂ ಸ್ಥಾನದಿಂದ ಇಳಿಸೋದು ಗ್ಯಾರಂಟಿ ಅಂದ್ರು ಅಶೋಕ್. ತಂದೆ ಬಗ್ಗೆ ಕುರುಡು ಪ್ರೇಮ ಅಂತಾಲೋ ಯತೀಂದ್ರ ಹೇಳಿಕೆಗೆ ಕೌಂಟರ್. ಅಯೋಧ್ಯೆಯಲ್ಲಿ ಇವತ್ತು ರಾಮಲಲ್ಲಾ ಮೂರ್ತಿಯ ನಗರ ಪ್ರವೇಶ. ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಮೆರವಣಿಗೆ. ದೇಶದ ಜನರಿಗೆ ಹಿಂದೆ ಪ್ರತಿಷ್ಠಾಪನೆಯಾಗೋ ಮೂರ್ತಿಯ ದರ್ಶನ. ರಾಯಚೂರಲ್ಲೊಂದು ಭಾವೈಕ್ಯತೆಯ ಗ್ರಾಮ. ಸಂಪೂರ್ಣ ಮುಸಲ್ಮಾನರೇ ಇರೋ ಹಳ್ಳಿಯಲ್ಲಿ ಹನುಮಂತ ಮತ್ತು ಶ್ರೀರಾಮನಿಗೆ ಪೂಜೆ. ಒಂದು ಹಿಂದೂ ಕುಟುಂಬ ಇರದ ಗ್ರಾಮದಲ್ಲಿ ನಿತ್ಯವೂ ಪ್ರಾರ್ಥನೆ. ಪುಣ್ಯ ಸ್ಥಳವಾಗಿ ಮಾರ್ಪಾಡಾಯಿತು. ರಾಮನ ಮೂರ್ತಿಗೆ ಶಿಲೆ ಸಿಕ್ಕ ಸ್ಥಳ. ಮೈಸೂರಿನ ಹಾರೋಹಳ್ಳಿಯ ಜಮೀನಿನಲ್ಲಿ ಶಾಂತಿ ಪೂಜೆ. ಶಿಲೆ ಸಿಕ್ಕ ಸ್ಥಳದಲ್ಲಿ ವಿಶೇಷ ಪೂಜೆ ನೆರವೇರಿಸಿದ ಗ್ರಾಮಸ್ಥರು. ರಾಜಧಾನಿ ಬೆಂಗಳೂರಿನ ಹೆಬ್ಬಾಗಿಲಿಗೆ ಬೀಗ. 18 ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸೋ ಪೀಣ್ಯ ಫ್ಲೈಓವರ್ ಬಂದ್. ಎಲ್ಲ ವಾಹನ ಸಂಚಾರಕ್ಕೆ ನಿರ್ಬಂಧ. 30 ಟನ್ ತೂಕದ ಟ್ರಕ್ಗಳನ್ನು ನಿಲ್ಲಿಸಿ ಲೋಡ್ ಟೆಸ್ಟಿಂಗ್. ಪೀಣ್ಯ ಫ್ಲೈಓವರ್ ಬಂದ್ನಿಂದ ಜೀವ ರಕ್ಷಕನಿಗೂ ತಟ್ಟಿದ ಟ್ರಾಫಿಕ್ ಬಿಸಿ. ಕೆನಮೆಟಲ್ ಬಳಿ ಜಾಮ್ನಲ್ಲಿ ಸಿಲುಕಿದ ಆಂಬ್ಯುಲೆನ್ಸ್. ವೀಕೆಂಡ್ ದಿನ ಮಾಡಬಹುದಿತ್ತಲ್ಲ ಅಂದ್ರು ವಾಹನ ಸವಾರರು. ದೆಹಲಿಗೆ ತೆರಳಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ಭೇಟಿ ಮಾಡಲಿರೋ ದಳಪತಿ. ಬಿಜೆಪಿ ಜೊತೆ ಮೈತ್ರಿ, ಸೀಟು ಹಂಚಿಕೆ ಅಂತಿಮ ಮಾತುಕತೆ ಸಾಧ್ಯತೆ. ಲೋಕಸಭಾ ಎಲೆಕ್ಷನ್ ಸಮೀಪವಾಗ್ತಾ ಇದ್ದಂತೆ ಕಮಲ ಪಡೆಯಲ್ಲಿ ಟೆನ್ಷನ್. ವಿಧಾನಸಭಾ ಯುದ್ಧದಲ್ಲಿ ಸೋತ ಇವರಿಗೆ ಭವಿಷ್ಯದ ಚಿಂತೆ. ಟಿಕೆಟ್ ಸಿಗದಿದ್ರೆ ಮುಂದೇನು ಅನ್ನೋ ಆಲೋಚನೆ. ಬಿಜೆಪಿ ವರಿಷ್ಠರಿಗೆ ಸ್ವಪಕ್ಷೀಯ ನಾಯಕರಿಂದಲೇ ಬ್ಲ್ಯಾಕ್ ಮೇಲ್. ಮಂಡ್ಯ ಜೆಡಿಎಸ್ಗೆ ಬಿಟ್ಟು ಕೊಟ್ಟರೆ ಪಕ್ಷ ಬಿಡೋದಾಗಿ ಕೆಸಿ ನಾರಾಯಣಗೌಡ ಎಚ್ಚರಿಕೆ. ಹಾಲಿ ಎಂಪಿ ಸುಮಲತಾರಿಗೆ ಟಿಕೆಟ್ ಕೊಡುವಂತೆ ಪಟ್ಟು. ಗದಗದ ಸೂರಣಗಿಯ ಕಟೌಟ್ ದುರಂತ ಪ್ರಕರಣ. ಮೃತ ಅಭಿಮಾನಿಗಳ ಕುಟುಂಬಕ್ಕೆ ಎಸ್ ಟೀಮ್ನಿಂದ ಪರಿಹಾರ ವಿತರಣೆ. ಕುಟುಂಬಸ್ಥರಿಗೂ ಸಾಂತ್ವನದ ಮಾತು. ಅಬಕಾರಿ ಇಲಾಖೆಯ ನಿಯಮ ಉಲ್ಲಂಘಿಸಿ ನೈಟ್ ಪಾರ್ಟಿಗೆ ಅವಕಾಶ ಹಿನ್ನೆಲೆ 25 ದಿನಗಳ ಕಾಲ ಜೆಟ್ ಲ್ಯಾಗ್ ರೆಸ್ಟೋ ಬಾರ್ ಲೈಸೆನ್ಸ್ ಸಸ್ಪೆಂಡ್. ಅಬಕಾರಿ ಇಲಾಖೆಯ ಜಿಲ್ಲಾಧಿಕಾರಿಯಿಂದ ಆದೇಶ. ಮೆಜೆಸ್ಟಿಕ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಗ್ಲಾಸ್ ಒಡೆದು ಪುಂಡಾಟ. ಬೆಂಗಳೂರು ಮೈಸೂರು ಮಾರ್ಗದ ಬಸ್ಗಳನ್ನು ಅಡ್ಡಗಟ್ಟಿ ಗ್ಲಾಸ್ಗಳನ್ನು ಒಡೆದು ಹಾಕಿದ ಪುಂಡರು. 2 ಆರೋಪಿಗಳು ಕಾಟನ್ ಪೇಟೆ ಪೊಲೀಸರ ವಶಕ್ಕೆ. ಕುರಿ ಕಾಯೋ ವ್ಯಕ್ತಿಯ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ದರ್ಪ. ಅರಣ್ಯದಲ್ಲಿ ಕುರಿ ಮೇಯಿಸಲು ಹಫ್ತಾ ಕೊಡುವಂತೆ ಕುರುಬನಿಗೆ ಆವಾಜ್. ಸೂಳಿಕಟ್ಟಿ ಫಾರೆಸ್ಟ್ ಗಾರ್ಡ್ ವಿರುದ್ಧ ಕುರುಬ ಬೀರಪ್ಪ ಆರೋಪ.
ಬೆಂಗಳೂರಲ್ಲಿ ಮತ್ತೊಂದು ರೋಡ್ ರೇಜ್ ಪ್ರಕರಣ. ದಂಪತಿ ಪ್ರಯಾಣಿಸ್ತಾ ಇದ್ದ ಕಾರಿಗೆ ಬೈಕ್ ಅಡ್ಡಗಟ್ಟಿ ಯುವಕನ ಹುಚ್ಚಾಟ. ಸರ್ಜಾಪುರ ರಸ್ತೆಯ ಸಿಂಗೇನ ಅಗ್ರಹಾರ ಸಮೀಪ ಘಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.